ಡೆವಿಲ್ ಸಿನಿಮಾ ನೋಡಕ್ ಬರಬೇಡಿ ಸರ್. ಡೆವಿಲ್ ಮೂವಿ ಮೇಡಮ್ ಅವರೇ ನೋಡಿದ್ದೀನಿ. ಏನು ಸರ್ ಆ ಖರಾಬ್ ಆಗಿದೆ ಸರ್. ಒಂದು ಪೊಲಿಟಿಕಲ್ ಸ್ಟೋರಿ, ಒಂದು ಡಬಲ್ ಆಕ್ಟಿಂಗು, ಒಂದು ಸೈಲೆಂಟ್ ಮತ್ತು ಒಂದು ವೈಲೆಂಟ್ ಪಾತ್ರ ಸರ್. ಮಸ್ತಾಗಿ ಮಾಡಿದರೆ ಏನಿಲ್ಲ ಸರ್. ಡಿ ಬಾಸ್ ಅವರು ಮಾಡಿರೋಂಥ ಸ್ಟೈಲು, ಅವರ ಡ್ರೆಸ್ಸಿನ ಸ್ಟೈಲು, ಅವ್ರು ಹೊಡೆದಿರೋ ಡೈಲಾಗು, ಅವ್ರು ಮಾಡಿರೋ ಫೈಟಿಂಗು, ಅವ್ರು ಮಾಡಿರೋ ಆಕ್ಷನ್ನು, ಬಾ ಇಷ್ಟಕ್ಕೆ ಒಂದು ಸಿನಿಮಾ ನೋಡ್ಬೇಕು ಅನ್ಸುತ್ತೆ. ಇನ್ನು ಮೇಡಮ್ ರಚನಾ ರೈ ಮತ್ತು ಶರ್ಮಿಳಾ ಮಾಡಿರೋ ಆಕ್ಷನ್ಸು, ಅವ್ರು ಮಾಡಿರೋ ಆಕ್ಷನ್ನು, ಗಿಲ್ಲಿ ಕಾಮಿಡಿ ಸಖತ್ತಾಗಿದೆ ಸರ್. BGM ಹೊಡೆದವ್ರೆ, ಆ ಸಾಂಗ್ಸ್ ಇಟ್ಟವ್ರೆ, ಆ ಕೊರಿಯೋಗ್ರಫಿ ಮಾಡವ್ರೆ, ಮುಂದೆ ನೋಡ್ತಾ ಇದ್ರೆ ಕಣ್ಣಿನಲ್ಲಿ ಬಿರಿಯಾನಿ ತಿಂದಷ್ಟು ರೇಂಜ್ಗಿದೆ, ಖರಾಬಾಗಿದೆ. ನನಗಂತೂ ಭಯಂಕರ ಇಷ್ಟ ಆಯಿತು. ಇದೇ ಖುಷಿಯಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಹಾಕೊಂಬಿಡಿ. ಲೇಟೆಸ್ಟ್ ಆಗಿ ಬಂದಿದೆ ಡೆವಿಲ್ ಸಿನಿಮಾ, ಬೇರೆನೇ ಲೆವೆಲ್. ಫ್ಯಾನ್ಸು ಅವ್ರು ಕೊಟ್ಟಿರೋ ನೇಮು ಡಿ ಬಾಸು. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ರೇಸು, ತಲೆ ಎತ್ತಿ ನೋಡಬೇಕು. ಅಣ್ಣ ಟಾಪು ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪು. ಡಿ ಬಾಸ್ ಸಿನಿಮಾ ಟ್ಯಾಗಿಸಿ ಬರ್ತಾ ಇದೆ ಅಂತಂದ್ರೆ ತೆಲುಗು ತಮಿಳ್ ಫಿಲ್ಮ್ ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜ್ ಸ್ಟಾರ್ ಚರಿತ್ರೆ. ಜನ ಸಿನಿಮಾ ನೋಡಿ ಥಿಯೇಟರ್ ಬರ್ತಿಲ್ಲ ಅಂತಿದ್ದು ಜಾವಾನ ಬರ್ಕೊಂಬಾಗ ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ. 2010 ಒಳಗಿದ್ದು 100 ಡೇಸ್ ಹೊಡಿದ್ದು ಸಾರ್ತಿ ಅನ್ನ ಈಚೆ ಬಂದ್ರೆ ಎತ್ತಲೇಬೇಕು ಮಗ ಆರ್ತಿ. ಇಂಡಸ್ಟ್ರಿಗೆ ದಾಸ ಡಿ ಬಾಸ. ಡಿ ಬಾಸ ಮಸ್ತಾಗಿದೆ. ಜೈ ಬಾಸ್.